ನಮಸ್ಕಾರ ವೀಕ್ಷಕರೇ, ನಾವಿವತ್ತು ದ್ರಾಕ್ಷಿ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಪೆಷಲಿ ಏನಪ್ಪ ಅಂದರೆ ದ್ರಾಕ್ಷಿಲಿ ನಾವೇನು ಮಾಡ್ತೀವಿ, ಅಕ್ಟೋಬರ್ ಚಾಟ್ನಲ್ಲಿ ಹೆಚ್ಚಿಗೆ ಆದ್ಯತೆ ಕೊಡ್ತೀವಿ. ಆದರೆ ಮೇನು ನಮ್ಗೆ ಅಕ್ಟೋಬರ್ ಚಾಟ್ನಲ್ಲಿ ಒಳ್ಳೆಯ ಹೂವು, ಒಳ್ಳೆಯ ಕಾಯಿ ರಚನೆ ಆಗಬೇಕು, ಇಳುವರಿ ಚೆನ್ನಾಗಿ ಬರಬೇಕಂದ್ರೆ ಏಪ್ರಿಲ್ ಚಾಟ್ನಲ್ಲಿ ಏನು ಮಾಡ್ತೀವಿ ಅದು ಭಾಳ ಮಹತ್ವವಾಗಿರ್ತದೆ. ಏಪ್ರಿಲ್ ಚಾಟ್ನೇ ಇಂಪಾರ್ಟೆಂಟ್ ಇರ್ತದೆ ಕಡ್ಡಿನ ತಯಾರು ಮಾಡ್ಕೊಳ್ಳಿಕ್ಕೆ. ನಾವು ಕಡ್ಡಿ ಏಪ್ರಿಲ್ ಚಾಟ್ನಲ್ಲಿ ನಾವು ಕಡ್ಡಿ ತಯಾರು ಮಾಡಿಕೊಂಡ್ರೆ ಅಕ್ಟೋಬರ್ ಚಾಟ್ನಲ್ಲಿ ಈ ಕಡ್ಡಿಲಿ ಒಳ್ಳೆ ಕ್ವಾಲಿಟಿ ಆದಂಥ ಹೂವು ಮತ್ತು ಕಾಯಿ ಹಣ್ಣು ಎಲ್ಲ ಚೆನ್ನಾಗಿ ಬರ್ತದೆ. ನಾವು ಇಲ್ಲೇನಾದ್ರು ತಪ್ಪು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಏಪ್ರಿಲ್ ಚಾಟ್ನಲ್ಲಿ ನಮಗೇನೂ ಬರೋದಿಲ್ಲ. ಎಷ್ಟೋ ಜನ ಫೇಲ್ಯೂರ್ ಆಗೋದು ಏಪ್ರಿಲ್ ಚಾಟ್ನಲ್ಲಿ ಸರಿಯಾದ ರೀತಿಲಿ ಕೆಲಸ ಮಾಡ್ತಿದ್ದಾಗ. ಹಾಗಾಗಿ ನಾವೇನು ಹೇಳ್ತೀವಿ, ಏಪ್ರಿಲ್ ಚಾಟ್ನಲ್ಲಿ ಏನು ಮಾಡಬೇಕಾದ್ರೆ ಏಪ್ರಿಲ್ ಚಾಟ್ನಲ್ಲಿ ಮೊದಲು ಮೇಯ್ನಾಗಿ ನಾವು ಮಣ್ಣಿನ ಬಗ್ಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೋಬೇಕು. ಮಣ್ಣಿನ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಯಾವಾಗ ಮಣ್ಣಿನ ಆರೋಗ್ಯ ಚೆನ್ನಾಗಿ ಉಳಿತದೆ, ಗಿಡದ ಆರೋಗ್ಯ ಚೆನ್ನಾಗಿ ಬರ್ತದೆ. ಗಿಡದ ಆರೋಗ್ಯ ಅಂದರೆ ಬೇರುಗಳಲ್ಲಿ ಒಟ್ಟು 3 ಥರದ ಬೇರು ಇರ್ತದೆ. ತಾಯಿ ಬೇರು, ದ್ವಿತೀಯ ಹಂತದ ಬೇರು ಮತ್ತು ತಂತು ಬೇರುಗಳು ಅಂತೇಳಿ 3 ಥರ ಬೇರುಗಳು ಆರೋಗ್ಯವಾಗಿ ಚೆನ್ನಾಗಿತ್ತಂದರೆ ನಿಮಗೆ ಚಿಗುರು ಚೆನ್ನಾಗಿ ಬರ್ತದೆ. ಮತ್ತು ವೈಜ್ಞಾನಿಕವಾಗಿ ನಾವೇನು ಹೇಳ್ತೀವಿ, ಒಂದು 4 ಬಳ್ಳಿಗೆ 1 ಚಿಗುರು ಬರಬೇಕಂತ ಹೇಳ್ತೀವಿ. ನೀವು ಮಣ್ಣಿನಲ್ಲಿ ಆರೋಗ್ಯ ಚೆನ್ನಾಗಿತ್ತಂದರೆ ನಿಮ್ಮ ಗಿಡಗಳು ಸಹ ಹಿಂಗೆ 4 ಬಟ್ಟಿಗೆ ಒಂದೊಂದು ಇದು ಬರ್ತವೆ. 4 ಬಟ್ಟಿಗೆ ಕರೆಕ್ಟಾಗಿ ನಿಮಗೆ ಚಿಗುರುಗಳು ಬರ್ತಾ ಹೋಗ್ತವೆ. ಯಾವಾಗ ನಿಮ್ಮ 4 ಬಟ್ಟಿಗೆ ಚೆನ್ನಾಗಿ ಚಿಗುರು ಬರ್ತದೆ, ಆಗ ಆ ಕಡ್ಡಿಗಳು ಚೆನ್ನಾಗಿ ನಿಮಗೆ ಆರೋಗ್ಯವಾಗಿ ಚೆನ್ನಾಗಿ ಉಳಿತವೆ. ಈ ಹಿಂದೆ ಹೇಳ್ತಿದ್ದಂಗೆ ನಾವು ಮಣ್ಣಿನ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನೇನು ಮಾಡಬೇಕು? ಮೊದಲನೇದಾಗಿ ನಾವು ರಾಸಾಯನಿಕಗಳಿಗೆ ಹೆಚ್ಚಿಗೆ ಆದ್ಯತೆ ಕೊಡ್ತೀವಿ. ಯಾವುದೇ ಗೊಬ್ಬರ ಹಾಕೋದಾದ್ರೆ ಈ ಏಪ್ರಿಲ್ ಚಾಟ್ನಲ್ಲಿ ನಾವು ರಾಸಾಯನಿಕಗಳನ್ನ ಕೇವಲ ಒಂದು 20% ಅಷ್ಟೇ ನಾವು ರಾಸಾಯನಿಕ ಬಳಸಬೇಕು. 80% ನಾವು ಸಾವಯವ ಗೊಬ್ಬರಗಳನ್ನೇ ಬಳಸಬೇಕು. ಅದರಲ್ಲಿ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು. ಈ ಗೊಬ್ಬರಗಳನ್ನ ನಾವು ಅದರಲ್ಲಿ ನೀವು ತಿಪ್ಪೆ ಗೊಬ್ಬರನ 80% ಅಂತಂದಲ್ಲ, ಆದರೆ 80%ಅಲ್ಲಿ ಮತ್ತೆ 80% ನೀವು ತಿಪ್ಪೆ ಗೊಬ್ಬರನ ಬಳಸಬೇಕು. ಅದರಲ್ಲಿ 10% ಕೋಳಿ ಗೊಬ್ಬರ, 10% ಕುರಿ ಗೊಬ್ಬರ ಬಳಸಬೇಕು. ನಾವೇನು ಮಾಡ್ತೀವಿ, ಹಾಕಿದ್ರೆ ಪೂರ್ತಿ ಕೋಳಿ ಗೊಬ್ಬರ ಹಾಕ್ತೀವಿ ಅಥವಾ ಕುರಿ ಗೊಬ್ಬರ ಹಾಕ್ತೀವಿ. ತಿಪ್ಪೆ ಗೊಬ್ಬರ ಏನು ಮಾಡ್ತದಂದರೆ ನಮಗೇನು ಗಿಡಕ್ಕೆ ಬೇಕಾಗಿರುವಂಥ ಏನು ನ್ಯೂಟ್ರಿಷನ್ ಇದೆಯಲ್ಲ ಅದು ಒಂದು ಬ್ಯಾಲೆನ್ಸ್ ಲೆವೆಲಲ್ಲಿ ತೆಗೆದುಕೊಡ್ತದೆ. ಹಾಗೆ ತಿಪ್ಪೆ ಗೊಬ್ಬರ ಭಾಳ ಮುಖ್ಯ. ಹೆಂಗೆ ನಾವು ಗೋಮಾತೆ ಅಂತ ಕರಿತೀವಿ, ಗೋಮಾತೆಯಿಂದ ಬರುವಂಥ ಪ್ರತಿಯೊಂದು ಸಹ ಅಮೃತನೇ. ಹಾಗೆ ಅದರ ಸಗಣಿ ಗೊಬ್ಬರನೂ ಸಹ ಅಮೃತನೇ ಗಿಡಗಳಿಗೆ. ಸೊ ಇದ್ರ ಜೊತೆಗೆ ನಾವೇನು ಹೇಳ್ತೀವಿ, ಅಥವಾ ನಮಗೆ ಒಂದು ವೇಳೆ ನಮಗೆ ಸಗಣಿ ಗೊಬ್ಬರ ಹಾಕೋಕ್ಕಾಗ್ತಿಲ್ಲ ಅಥವಾ ಏರಳವಾಗಿ ಸಿಗ್ತಾಯಿಲ್ಲ ಅಂದರೆ ನಾವೇನು ಹೇಳ್ತೀವಿ, ನೀವು ದರಾಮೃತ ಅಂತ ಒಂದು ಗೊಬ್ಬರ ಬರ್ತದೆ. ಆ ಗೊಬ್ಬರ ತಯಾರಾಗೋದೇ ಮೇನು ದೇಶಿ ಹಾಕೋದೇ ಸಗಣಿಯಿಂದ. ಅದನ್ನು ಪ್ರೊಫೆಷ್ನಲಾಗಿ ಕಾಂಪೋಸ್ಟ್ ಮಾಡಿರ್ತಾರೆ. ಅದ್ರ ಜೊತೆಗೆ ನಿಮಗೆ ರಾಕ್ ಫಾಸ್ಫೇಟ್, ಪ್ರೀಮಿಯಂ ಕ್ವಾಲಿಟಿ ರಾಕ್ ಫಾಸ್ಫೇಟ್ ಇರ್ತದೆ. ನೀವೇನು DAP ಏನು ಹಾಕ್ತೀರಿ ಅದರ ಮೂಲ ರೂಪ. ಸೊ ಪ್ರೀಮಿಯಂ ಕ್ವಾಲಿಟಿ ರಾಕ್ ಫಾಸ್ಫೇಟ್ ಇರ್ತದೆ. ಮತ್ತು ಆ ಮಣ್ಣಿಗೆ ಬೇಕಾದಂಥ ಏನು ಉಪಯುಕ್ತ ಜೀವಾಣುಗಳು ಇರ್ತಾವಲ್ಲ, ಆ ಉಪಯುಕ್ತ 50 ಬಗೆಯ ಜೀವಾಣುಗಳು ಆ ಗೊಬ್ಬರದಲ್ಲೇ ಇರ್ತದೆ. ಹಾಗಾಗಿ ನಿಮಗೆ ಆ ಗೊಬ್ಬರ ಹಾಕೋದ್ರಿಂದನೇ ನಿಮ್ಮ ಗಿಡಗಳು ಹೆಂಗೆ ಅಂದರೆ ನಾವೇನಂತೀವಿ, ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅಂದರೆ ಬೇರು ಮಣ್ಣು, ಹಾಗೆ ಮಣ್ಣಲ್ಲಿರುವಂಥ ಜೀವಾಣುಗಳು ಮತ್ತು ಬೇರು ಇವು ಒಂದು ಸಹ ಸಂಬಂಧ ಹೊಂದಿರ್ತದೆ. ಬೇರೆ ಏನು ಕೆಲಸ ಮಾಡಬೇಕಂತೇಳಿ ಸೂಕ್ಷ್ಮಾಣು ಜೀವಿಗಳು ಇನ್ಫಾರ್ಮೇಷನ್ ಕೊಡ್ತವೆ. ಈಗ ನೀನು ಆಹಾರ ಏನು ತೊಗೋಬೇಕು, ನೈಟ್ರೋಜನ್ ತೊಗೋಬೇಕಾ, ಫಾಸ್ಫರಸ್ ತೊಗೋಬೇಕಾ, ಪೊಟ್ಯಾಶ್ ತೊಗೋಬೇಕಾ, ಈ ಥರ ನಮ್ಗೇನು ಬೇಕು ಅಂತ ಹೇಳೋದನ್ನ ಅದು ಸೂಕ್ಷ್ಮಾಣು ಜೀವಿಗಳು ಬೇರುಗಳಿಗೆ ಮಾಹಿತಿ ಕೊಡ್ತವೆ. ಬೇರುಗಳು ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡಾಗ ಗಿಡಗಳು ಸರ್ವತೋಮುಖ ಬೆಳವಣಿಗೆ ಚೆನ್ನಾಗಾಗ್ತದೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳನ್ನ ಬಿಟ್ಟು ನಾವೇನು ಮಾಡ್ತೀವಿ, ಅಲ್ಲಿ ನಮ್ಮದು ಏನೂ ಉಪಯೋಗ ಆಗೋದಿಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ, ಸೂಕ್ಷ್ಮಾಣು ಜೀವಿ ಹೊಂದಿರೋಂಥ ದರಾಮೃತ ನೀವು ಬಳಸಿದರೆ ಏಪ್ರಿಲ್ ಚಾಟ್ನಲ್ಲಿ ನಿಮಗೆ ಗಿಡಗಳು ನಿಮಗೆ ಭಾಳ ಚೆನ್ನಾಗಿ ಬರ್ತದೆ ರಚನೆಯಾಗಿ. ಮತ್ತು ಕರ್ಪ ಬರೋಲ್ಲ ಗೊಬ್ಬರದಿಂದನೇ ರೋಗಗಳು 99% ರೋಗಗಳು ಬರೀ ಗೊಬ್ಬರದಿಂದನೇ ಕಂಟ್ರೋಲ್ ಆಗಿರ್ತದೆ. ಒಂದು. ಎರಡನೇದು ದರಾಮೃತ ಜೊತೆಗೆ ಸಿಲಿಕಾನ್ ಅಂತ ಬರ್ತದೆ. ಸಾಮಾನ್ಯವಾಗಿ ಸಿಲಿಕಾನ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಥವಾ ಕೆಲವೊಬ್ಬರು ಅಂಗಡಿಯವ್ರು ಕೊಡ್ತಾರೆ ಅಂತೇಳಿ ಹಾಕೋತಿರ್ತಾರೆ. ಸಿಲಿಕಾನ್ ಏನು ಮಾಡ್ತದಪ್ಪ ಅಂದರೆ ಈ ಮಣ್ಣಿನ ಸ್ಟ್ರಕ್ಚರ್ ಏನಿರ್ತದಲ್ಲ, ಈ ಮಣ್ಣಿನ ಸ್ಟ್ರಕ್ಚರು ನಾವೇನು ಮಾಡ್ತೀವಿ, ಬಿಸಿಲಲ್ಲಿ ನಿಂತರೆ ನಮ್ಗೆ ಹೆಂಗೆ ಬಿಸಿಲು ಸೆಕೆ ಆಗ್ತದೆ, ಬಿಸಿಲಿಗೆ ಮಖ ಸುಟ್ಟಂಗೆ ಆಗ್ತದೆ. ಅಥವಾ ಬಿಸಿಲು ನಾವು ಹೆಂಗೆ ಮನ್ಕೊಳಕ್ಕಾಗಲ್ಲ ಅಥವಾ ಕುತ್ಕೊಳ್ಳೋಕ್ಕಾಗಲ್ಲ, ಹೆಂಗೆ ನಾವು ಮನೆ ಒಳಗಡೆ ಬಂದು ಕೂತ್ಕೋತೀವಿ ಅಥವಾ ಮರದ ಕೆಳಗಡೆ ಹೆಂಗೆ ಕೂತ್ಕೊಂಡ್ರೆ ನಮ್ಗೆ ಒಂಥರ ನೆಮ್ಮದಿಯಾಗಿ ಫೀಲ್ ಆಗ್ತದಲ್ಲ, ಹಾಗೆ ಸಿಲಿಕಾನ್ ಅನ್ನೋದು ಸೂಕ್ಷ್ಮಾಣು ಜೀವಿಗಳು ಮತ್ತು ಇತರ ಜೀವಿಗಳಿಗೆ ಒಂದು ರೀತಿ ಮನೆ ಮಾಡಿಕೊಟ್ಟಂಗೆ. ಹಾಗೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಸಿಲಿಕಾನ್ ಕೆಳಗಡೆ ಆರೋಗ್ಯವಾಗಿ ಭಾಳ ಚೆನ್ನಾಗಿ ಬದುಕ್ತವೆ. ಯಾವಾಗ ಇತರೆ ಜೀವಾಣುಗಳು ಚೆನ್ನಾಗಿ ಬದುಕ್ತವೆ, ಈ ಬೇರು ಅದ್ರ ಜೊತೆಗೆ ಸಂಬಂಧ
ಬೇರಿನ ಆರೋಗ್ಯ ಚೆನ್ನಾಗಿ ಉಳಿತದೆ. ಹಾಗೆ ಸಿಲಿಕಾನ್ ಅದು ಭಾಳ ಮುಖ್ಯ. ಸಿಲಿಕಾನ್ನ ಬಳಸಬೇಕು. ಒಂದು 25 kg ಎಕರೆಗೆ, ಧರಾಮೃತ ಒಂದು 5 ಬ್ಯಾಗು ಎಕರೆಗೆ, 3 ರಿಂದ 5 ಬ್ಯಾಗು. ನೀವು ಆರ್ಥಿಕವಾಗಿ ಕಷ್ಟ ಇದೆಯಾ, 3 ಬ್ಯಾಗ್ ಹಾಕೊಳ್ಳಿ. ಆರ್ಥಿಕವಾಗಿ ಚೆನ್ನಾಗಿದ್ರೆ 5 ಬ್ಯಾಗ್ ಹಾಕೊಳ್ಳಿ. ಹಾಕ್ಕೊಂಡಿದ್ರೆ ಏನು ಲಾಸ್ ಇಲ್ಲ. ನಿಮ್ಗೇನಿಲ್ಲ ಅಂದರೆ 2 ರಿಂದ 3 ಟನ್ ಹೆಚ್ಚಿಗೆ ಆಗ್ತದೆ ಮಣಕ. ಅದರಲ್ಲಿ ನಿಮ್ಗೆ ದುಡ್ಡು ಬಂದುಬಿಡ್ತದೆ. ಸೊ ಇದು ಸಿಲಿಕಾನು, ಆಮೇಲಿಂದ ಜಿಂಕ್ ಸಲ್ಫೇಟು, ಈ ಥರ ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಹ್ಯೂಮಿಕ್ ಗ್ರ್ಯಾನ್ಯೂಲ್ಸು ಇವೆಲ್ಲ ಮಿಶ್ರಣ ಮಾಡ್ಕೊಂಡು ನೀವು ಏಪ್ರಿಲ್ ಚಾಟ್ನಿಲಿ ಕೊಟ್ಟರೆ, ಮತ್ತು ಯಾರಾಮಿಲ್ಲ ಕಾಂಪ್ಲೆಕ್ಸ್ ಅಂತ ಬರ್ತದೆ, ಅಂದರೆ ಅದರಲ್ಲೆಲ್ಲ ಬಂದುಬಿಡ್ತದೆ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟು ಮ್ಯಾಕ್ರೋನ್ಯೂಟ್ರಿಯೆಂಟ್ ಎಲ್ಲನೂ. ಈ ಥರ ಎಲ್ಲ ಮಿಶ್ರಣದಿಂದ ನೀವು ಗಿಡಗಳು ಕೊಟ್ಟಾಗ ಏಪ್ರಿಲ್ ಚಾಟ್ನಲ್ಲಿ ನಿಮಗೆ ಗಿಡಗಳು ಚೆನ್ನಾಗಿ ಬರ್ತದೆ. ನಂತರ ನಾವು ಏನು ಮಾಡ್ತೀವಿ, ಈ ಎಲೆಗಳಿಗೆ ಕಡ್ಡಿ ತಯಾರಾಗಬೇಕು. ನಮಗೆ ಈ ಕಡ್ಡಿ ತಯಾರಾಗಬೇಕಂದ್ರೆ ನಾವೇನು ಮಾಡ್ತೀವಿ, ಹೆಚ್ಚು ಲಿಯೋಸಿನ್ನ ನಾವು ಬಳಸ್ತೀವಿ. ಲಿಯೋಸಿನ್ ಏನಪ್ಪ ಅಂದರೆ ಅದು ಒಂದು ಕೆಮಿಕಲು. ಅದರಿಂದ ಏನಾಗ್ತದೆ ಅಂದರೆ ನಮಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಲಿಯೋಸಿನ್ ಬಳಸಿದಂದರೆ ಯಾವ ದೇಶದವರು ಅದನ್ನು, ಎಸ್ಪೆಷಲಿ ಜರ್ಮನಿಯಿಂದ ಬರ್ತದೆ, ಜರ್ಮನಿಯವರೇ ಅದನ್ನು ಖರೀದಿ ಮಾಡಲ್ಲ. ಹಾಗಾಗಿ ಲಿಯೋಸಿನ್ ಬದಲಾಗಿ ಒಂದು ಗೋಲ್ಡ್ ಅಂತ ಒಂದು ಜೀವಾಣು ಹೊಂದಿರುವಂಥ ಒಂದು ಔಷಧ ಬರ್ತದೆ. ಅದರಲ್ಲಿ ಗೋಲ್ಡು ಮತ್ತು ಗೋಲ್ಡ್ WS ಅಂತ 2 ರೀತಿ ಬರ್ತದೆ. ಅದರಲ್ಲಿ ಮೇನ್ ಕಂಟೆಂಟ್ ಇರೋದು ಗೋಲ್ಡಲ್ಲಿ ನಿಮಗೆ ಬೆಸಿಲಸ್ ಸಬ್ಟಿಲಿಸು, ಆಕ್ಟಿನೊಮೈಸಿಸು, ಸುಡೋಮೊನಾಸು ಮತ್ತು ಬೆಸಿಲಸ್ ಟೊರಂತರಸ್ಸು ಈ ಥರ ಜೀವಾಣು ಇರೋದ್ರಿಂದ ನಿಮಗೆ ಕೀಡೆ ಅಂದರೆ ಶೂಟ್ ಬೋರರ್ ಆಗಿರ್ಬೋದು, ಟ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ರಸ ಇರೋ ಕೀಡೆ ಆಗಿರ್ಬೋದು, ಯಾವ ಥರ ಕೀಡೆ ಇದ್ರೂ ಸಹ ನಿಮಗೆಲ್ಲ ಕಂಟ್ರೋಲ್ ಆಗೋದ್ರ ಜೊತೆಗೆ ಮೇನು ಲಿಯೋಸಿನ್ ಆಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ತದೆ. ಕಡ್ಡಿ ಮೆಚುರಿಟಿ ಮಾಡ್ತದೆ. ಯಾವಾಗ ನಿಮಗೆ ಕಡ್ಡಿ ಮೆಚುರಿಟಿ ಆಗ್ತದೆ, ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಚೆನ್ನಾಗಿ ಫ್ಲವರಿಂಗ್ ಬರ್ತದೆ. ಮಳೆ ಹೆಚ್ಚಾಗಲಿ ಕಡಿಮೆ ಆಗಲಿ ಅಥವಾ ಜಿಟಿ ಮಳೆ ಹಿಡಿದ್ರೂ ಸಹ ಹೂವು ಕರಗೋದಿಲ್ಲ. ಅಲ್ಲಿ ನಿಮ್ಗೆ ಕರಗಬಾರ್ದು ಅಂತಂದರೆ ಇಲ್ಲಿ ಕಡ್ಡಿ ಚೆನ್ನಾಗಿ ಕ್ವಾಲಿಟಿ ಇಟ್ಕೋಬೇಕು. ಕಡ್ಡಿ ರೋಗ ಮುಕ್ತವಾಗಿ, ಕಡ್ಡಿ ಸ್ಟ್ರಾಂಗಾಗಿ ಬರಬೇಕು. ನೀವು ಗೋಲ್ಡನ್ನ ಏಪ್ರಿಲ್ ಚಾಟ್ನಿಂದ 15 ದಿನಕ್ಕೊಮ್ಮೆ ನಿರಂತರವಾಗಿ ನೀವು ಗೋಲ್ಡ್ ಅಥವಾ ಗೋಲ್ಡ್ WSನ ಬಳಸೋದಾದರೆ ನಿಮಗೆ ಈ ಕಡ್ಡಿ ಒಳ್ಳೆ ಕ್ವಾಲಿಟಿ ಬರ್ತದೆ. ಕಡ್ಡಿ ಕ್ವಾಲಿಟಿ ಬಂತಂದರೆ ನಿಮ್ಮ ಮೇನ್ ನೀವು ಏನು ಉದ್ದೇಶ ಇದೆ ಅದು ಈಡೇರ್ದಂಗೆ ಆಗ್ತದೆ. ಇನ್ನೊಂದು ಗೋಲ್ಡ್ WSಲ್ಲಿ ಏನಿರ್ತಾವಪ್ಪ ಅಂದರೆ ಸೇಮ್ ಕಂಟೆಂಟ್ ಇರ್ತಾರೆ, ಬೆಸಲ ತೋರಂತರ ಸಿರಲ್ಲ. ಜೊತೆಗೆ ಅಡಿಷ್ನಲ್ ಆಗಿ ಫಂಗಿಸೈಡ್ ಆಗಿ ಡೌನಿ, ಪೌಡ್ರಿ ಮಿಲ್ಡಿ, ಕರ್ಪ ಈ ಥರ ಕಂಟ್ರೋಲ್ ಮಾಡುವಂಥ ಜೀವಾಣುಗಳು ಗೋಲ್ಡ್ WSಲ್ಲಿ ಇರ್ತದೆ. ನಮಗೆ ವಾತಾವರಣಕ್ಕೆ ಅನುಗುಣ ತಕ್ಕಂತೆ ಕೀಡೆ ಜಾಸ್ತಿ ಇದ್ದಾಗ ಗೋಲ್ಡ್ ಬಳಸ್ರಿ, ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಬರ್ತಿದ್ದಾಗ ಗೋಲ್ಡ್ WS ಬಳಸ್ರಿ. ಆಗ ನಿಮಗೆ ರೋಗಾಣು ಕಂಟ್ರೋಲ್ ಆಗ್ತದೆ, ಜೊತೆ ಕಡ್ಡಿ ಮೆಚುರಿಟಿನೂ ಆಗ್ತದೆ, ಮತ್ತು ಲಿಯೋಸಿನ್ ಅಂತ ಕೆಮಿಕಲ್ನ ಬಳಸೋದನ್ನ ತಪ್ಪಿಸ್ದಂಗೂ ಆಗ್ತದೆ. ಸೊ ಇದು ಮೇನ್ ಕಡ್ಡಿ ಮೆಚುರಿಟಿ ಟೈಮಲ್ಲಿ. ಜೊತೆಗೆ ನೀವು ಬೆವಿರಿಯಾ ಬಯೋ ಪ್ರೊಟೆಕ್ಟ್ ಬಿ ಅಂತ ಬರ್ತದೆ, ಬೆವಿರಿಯಾ ಬಿಸಿನ ಅಂತೇಳಿ. ನಮ್ಮದು ಕಂಪ್ನಿ ಬ್ರ್ಯಾಂಡ್ ನೇಮು ಬಯೋ ಪ್ರೊಟೆಕ್ಟ್ ಬಿ ಅಂತೇಳಿ. ಅದರಲ್ಲಿ WS ಬರ್ತದೆ, ನಾರ್ಮಲು ಬರ್ತದೆ. 2 ತಿಂಗಳಲ್ಲಿ 1 ಬಾರಿ ಡ್ರಿಪ್ಪಲ್ಲಿ ನೀವು ಬಿಡೋದ್ರಿಂದ ಬಯೋ ಪ್ರೊಟೆಕ್ಟ್ ಬಿನ ಮಣ್ಣಲ್ಲಿರೋವಂಥ ನಮಗೆ ಹಾನಿಕಾರಣ ಮಾಡುವಂಥ ಜೀವಾಣುಗಳ, ಕೀಡೆಗಳ, ತತ್ತಿಗಳನ್ನ ಅದಲ್ಲೇ ಕಂಟ್ರೋಲ್ ಮಾಡ್ತದೆ. ಒಂದು ಮಿಲಿಬಗ್ ಆಗಿರ್ಬೋದು, ಟ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ಮತ್ತು ಇತರ ಯಾವುದೇ ರೀತಿ ಮಣ್ಣಲ್ಲಿ ಯಾವುದು ತತ್ತಿ ಇಡುವಂಥ ಯಾವುದೇ ಕೀಡೆಗಳಾಗಿದ್ದು, ಡೊಣ್ಣೆ ಹುಳ ಆಗಿರ್ಬೋದು, ಈ ಥರ ಎಲ್ಲ ರೀತಿ ಕೀಡೆಗಳನ್ನ ಅದು ಕಂಟ್ರೋಲ್ ಮಾಡ್ತದೆ. ನಂತರ ಮೇಲ್ಗಡೆ ನೀವು ಅದನ್ನು 15 ದಿನಕ್ಕೊಮ್ಮೆ ಫಾಲಿಯರ್ ಸ್ಪ್ರೇ ತೊಗೊಳ್ಳೋದ್ರಿಂದ ಆಲ್ಮೋಸ್ಟ್ 66 ಜಾತಿ ಕೀಡೆಗಳನ್ನ ನೀವು ಕಂಟ್ರೋಲ್ ಮಾಡ್ಕೋತೀರಿ. ಅದು ತತ್ತಿಯಿಂದ ಇಟ್ಕೊಂಡು ಅಡಲ್ಟ್ ಸ್ಟೇಜು ಎಲ್ಲ ರೀತಿಯ ಹಂತಗಳಲ್ಲಿ ಅದು ಕೆಲಸ ಮಾಡಿಕೊಡ್ತದೆ. ಹಾಗಾಗಿ ಬೆವಿರಿಯಾ ಬಿಸಿನ ಗೋಲ್ಡು ಮತ್ತು ಬಯೋ ಪ್ರೊಟೆಕ್ಟ್ ಬಿ 2 ಕಾಂಬಿನೇಷನಲ್ಲಿ ಈ ಥರ ಮೈಕ್ರೋನ್ಯೂಟ್ರಿಯೆಂಟ್ ಜೊತೆ ಕಾಂಬಿನೇಷನ್ ಮಾಡಿ ನೀವು ಸ್ಪ್ರೇ ಕೊಡ್ತಾವ್ರೆ ಭಾಳ ಕ್ವಾಲಿಟಿಯಾಗಿ ನಿಮಗೆ ಬರ್ತದೆ. ಸೊ ಇನ್ನೊಂದು ಶೂಟ್ ಬರೋರು ಸಮಸ್ಯೆ ಇದ್ದವರು ಮೆಟ್ರೈಸಮ್ ಅಂತ ಬರ್ತದೆ, MR1 ಅಂತೇಳಿ. ಸೊ ನಮ್ಮ ಕಂಪ್ನಿ ಬ್ರ್ಯಾಂಡ್ ನೇಮ್ MR1 ಅಂತೇಳಿ. ಸೊ ಮೆಟ್ರೈಸಮ್ ಅನಿಸ್ಬ್ರೋಲಿಯಾ ಅದನ್ನು ನೀವು ತಿಂಗಳಲ್ಲಿ 1 ಸಲ ಅಥವಾ 2 ತಿಂಗಳಲ್ಲಿ 1 ಸಲ ಡ್ರಿಪ್ಪಲ್ಲಿ ಕೊಡೋದ್ರಿಂದ ನಿಮಗೆ ಶೂಟ್ ಬರೋರು ಸಹ ಸಂಪೂರ್ಣ ಕಂಟ್ರೋಲ್ ಆಗ್ತಾ ಹೋಗ್ತದೆ. ಸೊ ಈಗ ತಿಂಗಳಲ್ಲಿ 10 ದಿನಕ್ಕೊಮ್ಮೆ ನೀವು ಪ್ಲಾಟಿನಮು, ನಂತರ ಪ್ಲಾಟಿನಮ್ ಅಂತಾರೆ NPK ಅಪ್ಟೇಕಿಂಗ್ ಬ್ಯಾಕ್ಟೀರಿಯಾ ಇರುವಂಥ ಒಂದು ಜೀವಾಣು ಗೊಬ್ಬರ, ಮತ್ತು ಶಾಫ್ಟ್ ಎನಫ್ ಅಂತೇಳಿ ಅದು ನಿಮ್ಮಲ್ಲಿ ನಿಮಿಟೋಡು ಅಥವಾ ಬೇರು ಕೊಳೆ ರೋಗ ಬರ್ತಿರ್ತಾರೆ ಅದು ಕಂಟ್ರೋಲ್ ಮಾಡ್ತದೆ, ಅದು 10 ದಿನದ ನಂತರ. ಅದೇ ರೀತಿ ಡೈಮಂಡ್ ಅಂತ ಬರ್ತದೆ, ತಾಯಿ ಬೇರೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ, ಗಿಡ ಚೆನ್ನಾಗಿ ಸದೃಢವಾಗಿ ಬೆಳೀತದೆ, ಅದು 10 ದಿನ ನಂತರ. ಈ ಥರ 10 ದಿನಕ್ಕೆ ಅಂತರದಲ್ಲಿ ಈ ಜೀವಾಣು ಗೊಬ್ಬರಗಳನ್ನ ನೀವು ಡ್ರಿಪ್ಪಲ್ಲೂ ಕೊಡ್ಬೋದು. ಇದನ್ನು ಕೊಡೋದ್ರಿಂದ ನಿಮ್ಮ ಗಿಡ ಸದೃಢವಾಗಿ ಚೆನ್ನಾಗಿ ರೋಗ ಮುಕ್ತವಾಗಿ ಬೆಳೀತದೆ. ಜೊತೆಗೆ ಇದು ಎಲ್ಲೆಲ್ಲಿ ಸಿಗುತ್ತಪ್ಪ ಅಂತಂದರೆ, ಒಂದು ಬಿಜಾಪುರದಲ್ಲಿ SS ಕ್ರಾಪ್ ಕೇರ್ ಇಂಡಿ ರೋಡು ಬಸ್ ಸ್ಟಾಪ್ ಹತ್ರ ಕಾರ್ನರ್ಗೆ ಅಂಗಡಿ ಇದೆ, ಅದು ಸಿಗ್ತದೆ. 2ನೇದು ನಿಮಗೆ ಜಮಗಿಲಿ ಮಲ್ಲಿಕಾರ್ಜುನ್ ಕೃಷಿ ಕೇಂದ್ರ, ಸೊ ಅಲ್ಲಿ ನಿಮಗೆ ಇದು ಸಿಗ್ತದೆ. ಮತ್ತು ತಿಕೋಟದಲ್ಲಿ ದರಿದೇವರು ಅನ್ನೋ ಅಗ್ರೋದಲ್ಲಿ ಸಿಗ್ತದೆ ಈ ಥರ. ಮತ್ತು ಬಬಲೇಶ್ವರದಲ್ಲಿ ಸಿಗ್ತದೆ, ಸಿಂದಗಿಲಿ ಸಿಗ್ತದೆ, ಇಂಡಿಯಲ್ಲಿ ಸಿಗ್ತದೆ, ಮತ್ತು ಚಡ್ಚಣದಲ್ಲಿ ಸಿಗ್ತದೆ ಈ ಥರ. ಮತ್ತು ಅದು ಬಸವನ ಬಾಗೇವಾಡಿಯಲ್ಲಿ ಸಿಗ್ತದೆ, ದೇವ್ರ ಇಪ್ಪರಿಗೆ ಸಿಗ್ತದೆ.
ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಡೀಲರ್ಗಳಲ್ಲಿ ಸಿಗ್ತದೆ. ಸೊ ಅಲ್ಲೇ ನೀವು ಕೇಳ್ಬೋದು. ಮತ್ತು ಗಲಗಲಿಯಲ್ಲಿ ಸಿಗ್ತದೆ. ಬಿಳಿಗಿಲಿ ನಿಮಗೆ ತಿರುಮಲ ಆಗ್ರೋ, ಗಲಗಲಿಯಲ್ಲಿ ತಿರುಮಲ ಆಗ್ರೋ ಅಂತ ಇದೆ. ಬಾಗಲಕೋಟೆಯಲ್ಲಿ ಬಾಗಲಕೋಟೆ ರೈತ ಉತ್ಪಾದಕ ಕೇಂದ್ರ ಅಂತ ಇದೆ. ಯಾದಗಿರಿ ನಿಮಗೆ ಜನ್ನತ್ ಅಗ್ರೋದಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಆಗ್ರೋ ಕೇಂದ್ರಗಳಲ್ಲಿ ಸಿಗ್ತದೆ. ಯಾರ ಕಡೆ ಸಿಗಲ್ಲ ಅಂತಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಅವ್ರು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತು ಅವ್ರಿಗೂ ನಾವು ಅಲ್ಲಿ ಸಿಗೋ ಹಾಗೆ ನಾವು ಮಾಡಿಕೊಡ್ತೀವಿ. ಇದು ಬಂದು ನಿಮಗೆ ಏಪ್ರಿಲ್ ಚಟ್ನಿಯ ಒಂದು ಮಾಹಿತಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನನ್ನ ಹೆಸರು ವೆಂಕಟೇಶ್ ಚೆಬ್ಬಿ ಅಂತೇಳಿ 9945882849 ಈ ನಂಬರಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತೊಗೋಬೋದು. ಮತ್ತು ನಿಮಗೆ ನಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದ್ರ ಬಗ್ಗೆ ನಾವು ಯಾರಿಗೂ ಒತ್ತಾಯ ಮಾಡಲ್ಲ. ಆದರೆ ನಾವು ಹೇಳಿದ್ದ ವಿಚಾರಗಳನ್ನ ನೀವು ಅಳವಡಿಸ್ಕೊಳ್ಳಿ ಜೀವನದಲ್ಲಿ. ನಿಮ್ಮ ಖರ್ಚು ಶೇಕಡ 100 ರೂಪಾಯಿ ಖರ್ಚು ಮಾಡ್ತಿದ್ರೆ 75 ರೂಪಾಯಿ ಕಡಿಮೆ ಆಗ್ತದೆ ಖರ್ಚು. 25 ರೂಪಾಯಿದಲ್ಲಿ ನೀವು ಹೆಚ್ಚು ಆದಾಯನ ತೆಗಿತೀರಿ. ಸೊ ಧನ್ಯವಾದಗಳು. ನಮಸ್ಕಾರ.